ವಿಪರೀತ ಬುದ್ಧಿ ಫಾಸ್ಟ್ ಆಗೋಳೆ. ಹಿಂಗೆ ಹೋದ್ರೆ ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ. ಏನೋ ಮನ್ಸಲ್ಲಿ ಏನೋ ಕಿಂಡಲ್ ಮಾಡಿ ಮಾತಾಡ್ತಾ ಇರೋ ಹಾಗಿದೆ. ಏನ್ ಸಮಾಚಾರ? ಚೆನ್ನಿ ಏನೋ ನಾನಿನ್ನ ಕಿಂಡಲ್ ಮಾಡಲ್ಲ. ನಾನು ಏನೇ ಮಾಡಿದ್ರು ನೀನು ಒಳ್ಳದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೋಚಿನ. ನಾನಿನ್ನ ಕಿಂಡಲ್ ಮಾಡದ. ನಾನೇನೇ ಹೇಳುದು ಏನೇ ಮಾಡಿದ್ರು ನೀನು ಒಳ್ಳದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೋ. ಈಗ ನೀ ಟಾಟಾ ಮಾಡ್ದಲ್ಲ ಯಾರ್ಗ? ಅದ ನಮ್ಮೂರಿಗೆ ಒಬ್ರು ಸಿನಿಮಾ ತೆಗಿಯೋ ಡೈರೆಕ್ಟರ್ ಬಂದಿದ್ದಾರೆ. ಅವರು ಏನಂದ್ರು ಗೊತ್ತಾ? ಏನಂದ್ರು? ನನ್ನನ್ನ ಆದಷ್ಟು ಬೇಗ ಹೀರೋಯಿನ್ ಮಾಡಿ ನನ್ನನ್ನ ಮುಂದಕ್ಕೆ ತಗೋಬತ್ತಾರಂತೆ. ಮುಂದಕ್ಕೆ ತಗೋಬತ್ತಾನೆ? ಏನ ಗೊತ್ತಾ? ನೀವು ಒಟ್ಟ ತಗೋಬತ್ತಾನೆ ಅಂತ ಗೊತ್ತಾ? ಯಾರ ಹತ್ರ ಮಾತಾಡ್ತಾ ಇದೀನಿ ಅಂತ ನಿಗಾಯ್ತೇನ ಮೊದಲೇ? ಈ ಮುಂದೆದು ಏನೇ ಮಾತಾಡ್ರು ಏನೇ ವಿರುದ್ಧಾಗೆ ಮಾತಾಡ್ತಾರಲ್ಲ, ಏನ್ ಮಾಡಿದ್ರೆ? ಅಲ್ಲ ಕಣ, ನನಗೆ ಉಳ್ದೋಗಿದೆ, ನನ್ಗೆ ಕಷ್ಟ ಇದೆ, ಬಂದ್ ಸರಿ ಮಾಡು ಅಂತ ನಿನ್ನ ಹತ್ರ ಏನಾದ್ರು ಬಂದ್ ಹೇಳಿದ್ನ? ಇದೆಲ್ಲ ಏನಿದ್ರು ಆ ನಿಮ್ ಗೌಡನ ಹತ್ರ ಇಟ್ಕೋ, ನನ್ನ ಚೆನ್ನಾಗಿ ಮಾಡ್ತೀನಲ್ಲ ನಾನು. ಎಲ್ಲಿಂದ ಎಲ್ಗೋದೆ ನೀನು? ಏನೋ ಯೋಚನೆ ಮಾಡ್ತಾರಾಗಿದೆ. ಏನ್ ಯೋಚನೆ ಮಾಡ್ತಾ ಇದೆಯೋ? ಎಂತದೇನಿಲ್ಲ ಚನಿ. ಈಗ ನೀ ಸಿಕ್ಕಿದೆಯಲ್ಲ, ನೀನ್ ಮನಸ್ಸು ಮಾಡದೆ ಆಯ್ತದೆ. ನಾನು ಮನ್ಸ್ ಮಾಡಿದ್ರೆ ಆಗತ್ತಾ? ನಾನ್ ಮನ್ಸ್ ಮಾಡಿದ್ರೆ ಏನಾಗುತ್ತೆ ಬಂಗಾರ? ನಂದು ನಿಂದು ಸೋಮನ ಆಗುತ್ತೆ. ನಂದು ನಿಂದು ಸೋಮನ ಆಗುತ್ತಾ? ನಾನು ಬಹಳ ದಿನದಿಂದ ಯಾರು ಸಿಕ್ಕಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಅಲ್ಲ, ಸರಿಯಾಗಿ ಏನಾದ್ರೂ ನನಗೆ ಮೂಡ್ ಬಂದು ಇವನ್ನ ಗಟ್ಟಿಯಾಗಿ ತಪ್ಕೊಂಡ್ರೆ ಮಗ ಉಸುಕೊಂಡು ಸತ್ತೋಯ್ತಾನೆ. ನನ್ನ ಸೋಮನ ಮಾಡ್ಕೊತೀನಿ ಅಂತಾನೆ. ಬಾಲ ಮಾಡ್ಕೊಳಮ್ಮ, ನಾನು ಅರ್ಜೆಂಟ್ ಆಗಿದ್ದೀನಿ. ನೀನು ನನ್ನ ಮದುವೆ ಆಗ್ತೀಯ ಅಂತ ಕೇಳಿದೆ. ಓಹೋ, ಮದುವೆ ಮಾತಾ Thank you.
ಆಯ್ತು. ಆಯ್ತಾ? ಆಮೇಲೆ ನೋಡ್ಕೊಂಡು ರೀ. ಯಾಕ್ರಿ ಯಾಕೆ ಕೂತ್ಕೊಂಡಿದ್ದೀರಾ? ಆಕಾಶನೇ ತಲೆ ಮೇಲೆ ಕಳ್ಸಿ ಬಿದ್ದಾರ ಕೂತ್ಕೊಂಡಿದ್ದೀರಲ್ಲ, ಏನಾಯ್ತು? ಸರ, ನನ್ನ ತಮ್ಮಂದಿರ ಬೆಳೆದು ವಿದ್ಯಾಭ್ಯಾಸ ಕೂಡ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ತಾನೇ, ಅದಕ್ಕೆ ನಾವು ಸಂತೋಷ ಪಡ್ಬೇಕಲ್ವೇನ್ರಿ? ನಾವು ಕೂಡ ಅದನ್ನೇ ತಾನೇ ದೇವರಲ್ಲಿ ಬೇಡ್ಕೊಳ್ಳೋದು. ಅದೆಲ್ಲ ವಿಷಯ ಸಲ, ಮುಂದಿನ ಅವರ ವಿದ್ಯಾಭ್ಯಾಸಕ್ಕೆ ನಾವು ಮಾಡುತ್ತಿರೋ ಸಂಪಾದನೆ ಯಾವುದಕ್ಕೂ ಸಾಕಾಗುತ್ತಿಲ್ಲ. ಆ ರಾಮೇಗೌಡಪ್ಪ ಮಾಡಿರೋ ಸಾಲಕ್ಕೆ ಬಡ್ಡಿ ಬೆಳೆಯುತ್ತಿದೆ. ಆ ಬಡ್ಡಿ ಮಗ ನಾವು ತಗೊಂಡಿರೋ ಸಾಲಕ್ಕೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಎಲ್ಲಿ ನಮ್ಮ ಆಸ್ತಿನ ತನ್ನದು ಮಾಡ್ಕೊಂಡು ಬಿಡ್ತಾನೆ ಎಂಬುದು ಭಯ ಕಾಡ್ತಾ ಇದೆ. ಆ ವಿಷಯ ನೆನ್ಸ್ಕೊಂಡ್ರೆ ಸಾಕು, ನಾನು ಕೈಕಾಲು ನಡಗುತ್ತ ಕಣೆ. ರೀ, ಇಷ್ಟಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಅಲ್ಲ ರೀ, ಕಷ್ಟ ಮನುಷ್ಯ ಬರ್ದೆ ಮರಕ್ ಬರುತ್ತಾ? ಏನೇ ಕಷ್ಟ ಬಂದ್ರು ಎದ್ರದೆ ಮುಂದೋಗ್ಬೇಕು ಕಣ್ರಿ. ಹಾಗೆ ನೀವ್ ಮಾಡೋ ಕೆಲ್ಸಕ್ಕೆ ಶ್ರಮ ಸಿಕ್ಕೇ ಸಿಗುತ್ತೆ ರೀ. ಸಾಲ ಸಮಾಧಾನ ಮಾಡೋದ್ರಲ್ಲಿ ನೀನು ಬಹಳ ನಿಪುಣ ಕಣೆ. ನಿನ್ನಂತ ಪ್ರೇಯಸಿಗೆ ಹೆಂಡತಿನ ಕೊಡದ ನಾನೇ ಭಾಗ್ಯವಂತ. ರೀ, ಇಷ್ಟೊಂದು ತಾಳ್ಮೆ, ಮುಗ್ಧತೆ, ಕಷ್ಟ ಸುಖ ಅರ್ಥ ಮಾಡಿಕೊಳ್ಳುವ ಒಂದೊಂದು ಹೆಣ್ಣು ಒಂದೊಂದು ಮನೆಯಲ್ಲಿದ್ದರೆ ಆ ಮನೆ ತಾನಂತರ ಲಕ್ಷಣವಂತೆ ಬೆಳೆದುತ್ತಿರುತ್ತದೆ. ರೀ, ಮನುಷ್ಯ ಜನ್ಮ ಸಿಕ್ಕಿರೋದೇ ಅಪರೂಪ ರೀ. ಸಿಕ್ಕಿರ್ಬೇಕಾದ್ರೆ ಸರಿಯಾದ ಮಾರ್ಗದಲ್ಲಿ ಸಂಸಾರ ಎಂಬ ಬಂಡಿಯಲ್ಲಿ ಸಂಸಾರನ ಸಾಕೊಂಡು ಹೋಗ್ಬೇಕು ನೋಡ್ರಿ. ಆಗ್ಲೇ ಜೀವನದಲ್ಲಿ ನಮಗೆ ಸುಖ ಸಿಗೋದು. ಅದು ಅಲ್ಲದೆ ಮನುಷ್ಯ ಹೋಗ್ಬೇಕಾದ್ರೂ ಬೆತ್ಲೆ, ಬರ್ಬೇಕಾದ್ರೂ ಬೆತ್ಲೆ. ಆದ್ರೆ ಇರೋಷ್ಟು ದಿನ ಪ್ರೀತಿ, ವಿಶ್ವಾಸ, ತಾಳ್ಮೆಯಿಂದ ಜೀವನನ ಸಾಗಿಸ್ಬೇಕು ಕಣ್ರಿ. ಏನು ಅಮ್ಮೋರು ಕೈ ಹಾಕ್ತಾರ ಕಳಿಸ್ತಾ ಇದ್ದಲ್ಲ. ಸಾಲ ಬಡ ಬಯಸೋದು ಅನ್ನ, ಶ್ರೀಮಂತ ಬಯಸೋದು ಚಿನ್ನ. ನಾನ್ ಬಯಸೋದು ನಿನ್ನ ಆದರ್ಶ ಪ್ರೇಮವನ್ನ ಕಣೆ. ಸಾಲ ನಾವು ಯಾವಾಗಲೂ ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ ಆದರ್ಶ ಸತಿಪತಿಗಳಾಗಿ ಬಾಳಬೇಕೆನ್ನೋದೇ ನನ್ನ ಮನಸ್ಸಿನ ನೆನಪ ಐತೆ. ಹಾಗೆ ಆಗ್ಲಿ. ಈ ನಮ್ಮ ಸಂಬಂಧ ಯಾವಾಗ್ಲೂ ಹೀಗೆ ಇರುತ್ತೆ. ನಾವು ಒಬ್ಬರನ್ನೊಬ್ಬರು ಬಿಡ್ತಾರಾಗೆ ಹಾಗೆ ಇರೋಣ. ಸಾಲ ನನ್ನ ಬಾಳಿನ ಬೆಳಕಾಗಿ ಬಂದ ದಿವ್ಯ ಜ್ಯೋತಿ ಕಣ ನೀನು. ಬಂದೆಯ ಬಾಳಿನ ಬೆಳಗಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ, ಈ ಮಗವೇದ ಕಾಣೆ ಹೂವಾಯಿದೀಗ. ಜಾಣ ನುಡಿಗಳು, ವೀಣ ಸ್ವರಗಳು, ಕಾಣೆನು ಪ್ರೇಯಸಿ ನಾನು, ಕಾಣೆನು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ
ಜೀವದ ತುಂಬುತ್ತಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಕೇಳುವರಾರಿಲ್ಲ ಒಂಟಿ ಬಾಳಿನಲ್ಲಿ ದೇವತೆಯಂತೆ ನೀನು ನನ್ನಲ್ಲಿ ಬಂದೆ ಮನಸ್ಸು ಕುಣಿತು ಈ ಸವಿ ಮಾತನ್ನು ಕೇಳಿ ಈ ಸವಿ ಮಾತನ್ನು ಕೇಳಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮನದ ಪ್ರೀತಿಯ ಜಯದ ತುಂಬುತ್ತ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಲಾ 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 ಸರಳ ನಮ್ಮ ಸರ್ವ ಸಮಾನ ಮುಂದೆ ಮಕ್ಕಳು ಭವಿಷ್ಯ ಅರ್ಥ ಮಾಡಬೇಕು. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೋಡಿ ಏನೋ ಸ್ವಲ್ಪ ಹೋಗಿ ಮುಗಿಯುತ್ತೆ. ಆಮೇಲೆ ಅವ್ರ ಕೆಲಸ ಸಿಕ್ಕದ್ಮೇಲೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕಲ್ವೇನ್ರಿ? ಸರಳ ಅವ್ರು ಹೋಗಿ ಮುಗಿದು ಅವ್ರಿಗೊಂದು ಕೆಲಸ ಸಿಕ್ಕುವವ್ರಿಗೆ ಅವ್ರು ಹೋದು ಅವ್ರ ನಮ್ಮೊಟ್ಟ ಬಟ್ಟೆಗೆ ಏನ್ ಮಾಡುವಂತೀಯ? ಅಷ್ಟೇ ತಾನೇ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಭೂಮಿ ತಾಯಿ ಮಡಿಲಲ್ಲಿ ಬೀಜನ ಬಿತ್ತಿದೀವಿ, ಅದು ಚೆನ್ನಾಗಿ ಫಸಲು ಕೊಡ್ತಾನೆ ಇದೆಯಲ್ವಾ? ಅದ್ರಲ್ಲೊಂದು ಅರ್ಧ ಎಕರೆ ಗೌಡ್ರಿಗೆ ಹೊಡಬೇಕಾಯ್ತು. ಸರಳ ಏನ್ ಮಾತು ಅಂತ ಆಗ್ತಾ ಇದೆಯಾ? ಈಗಾಗಲೇ ಇರೋ ಒಂದು ಎಕರೆ ಅಡವಿಟ್ಟಾಗಿದೆ, ಇನ್ನುಳಿದ ಅರ್ಧ ಎಕರೆ ಅಡವಿಟ್ಟು ಏನ್ ಮಾಡುವಂತೀಯ? ರೀ, ಈ ಹೊಡವೆ ಈ ಆಸ್ತಿ ಎಲ್ಲ ಯಾಕಿರೋದು ಹೇಳಿ? ಕಷ್ಟ ಬಂದಾಗ ಉಪಯೋಗಿಸ್ಕೊಳ್ಳೋದಕ್ಕಲ್ವೇನ್ರಿ? ರೀ, ಇಬ್ರು ಓದು ಬೇಗ ಮುಗಿತಾ ಇದೆ, ಅವ್ರಿಗೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಆಮೇಲೆ ನಮ್ಮ ಆಸ್ತಿನ ಬಿಡ್ಸ್ಕೊಂಡ್ರೆ ಆಯ್ತು ರೀ. ಹೇಗೆ ಆಗ್ಲಿ ಸರಳ, ನನ್ಗೆ ಆಸ್ತಿನ ಅಡವಿಡುತ್ತೆ ನನ್ ಮನ್ಸೊಪ್ಪೇ ಇಲ್ಲ. ನೋಡಿ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನಮ್ಮ ಕಷ್ಟಕ್ಕೆ ಇರೋದು ಅದೊಂದೇ ರೀ. ಒಪ್ಕೊಳ್ರಿ, ನಿಮ್ ಕೈ ಮುಗಿತೀನಿ, ಒಪ್ಕೊಳ್ರಿ. ಹಾಗೆ ಆಗ್ಲಿ ಸರಳ, ನಾನು ಹೋಗಿ ರಮಗನು ಕಂಡು ಬರ್ತೀನಿ. ಮನೆ ಕಡೆ ಜೋಪಾನ. ಆಯ್ತು ರೀ, ಬೇಗ ಬನ್ನಿ. ಸರಳ, ಆ ವಿನಯ್ ವಿಶಾಲ್ ಬಂದ್ರೆ ಊಟಕ್ಕೆ ಹಾಕೊಡು, ಅವ್ರ ಜೊತೆ ಈ ವಿಷಯ ಹೇಳ್ಕೋಬೇಡ. ಸರಿ ರೀ. ದೇವ್ರೆ, ನಮ್ಮ ಜೀವನನ ಆಟದ ಗೊಂಬೆ ಹೆಂಗೆ ಆಡಿಸ್ತಾ ಇದೆಯಾ? ಈ ನಮ್ಮನೆ ಸಂಸಾರ ಯಾವತ್ತು ಮುಳುಗದೆ ಇರೋಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ತಂದೆ. ಅತ್ಯಮ್ಮ, ಏನೋ ಬೇಜಾರಾಗಿದೆ. ವಿಷಯ ಎಷ್ಟೊದ್ದಾಯ್ತಪ್ಪ ನಿನ್ಬಂದು? ಈಗ ತಾನೇ ಬಂದೆ ಅತ್ಯಮ್ಮ. ನಮ್ಮಿಂದ ನಿಮ್ಗೆ ಅಣ್ಣನ್ಗೆ ತುಂಬಾ ತೊಂದರೆ ಆಯ್ತು ಅತ್ಯಮ್ಮ. ಅದಕ್ಕೆ ವಿದ್ಯಾಭ್ಯಾಸನ ನಿಲ್ಸಿ ಯಾವ್ದಾರ ಒಂದು ಕೆಲ್ಸಕ್ಕೆ ಹೋಗೋಣ ಅಂತಿದ್ದೀನಿ. ನಿಮ್ ತಲೆ ಮೇಲೆ ಭಾರನ ಕಮ್ಮಿ ಮಾಡೋಣ ಅಂತಿದ್ದೀನಿ ಅತ್ಯಮ್ಮ. ನನ್ ಮಾತೇ ಕೇಳೋಲ್ಲ ಅತ್ಯಮ್ಮ ನೀವು. ವಿಷಯ ನೋಡಪ್ಪ, ಅಂತದ್ದೇನೂ ಆಗಿಲ್ಲ ಕಣೋ. ನೀವು ಚೆನ್ನಾಗಿ ಓದಿ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಆಮೇಲೆ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಯಪ್ಪ, ನೀವು ನಾವು ಪಾಲಿಗೆ ಅವತರಿಸಿ ಬಂದ ಮುತ್ತುಗಳು. ಆ ಮುತ್ತುಗಳನ್ನ ಗುಡಿಲಿಟ್ಟು ಪೂಜೆ ಮಾಡ್ಬೇಕು. ನೋಡಿ ವಿಶಾಲ್, ನಾನ್ ನಿಮ್ಗೆ ಏನು ಮಾಡ್ತಾ ಇಲ್ವೋ? ಪ್ರತಿಯೊಬ್ಬ ತಂದೆ ತಾಯಿ ಮಕ್ಕಳಿಗೆ ಏನ್ ಮಾಡ್ಬೇಕು ಅದೇ ನಾವು ಕೂಡ ಮಾಡ್ತಾ ಇರೋದು ಕಣಪ್ಪ. ಅತ್ಯಮ್ಮ, ನಿಮ್ಮ ಹೊಟ್ಟೆ ಮಕ್ಕಳು ಮಾಡೋ ಕರ್ತವ್ಯ
ನಮ್ ಬದುಕಿಗೆ ನೀವು ಆಸಾಕೇಳ ಅತ್ಯಮ್ಮ. ನೂರು ಜನ್ಮ ಅನಿದ್ರೆ ನಾವು ನಮ್ಮ ತಾಯ ಪಡೆಯಕ್ಕಾಯ್ತಿರ್ಲಿಲ್ಲ ಅತ್ಯಮ್ಮ ನಿಮ್ನ. ನೋಡು, ಕಾಲೇಜಿಂದ ಸಾಕಾಗಿ ಬಂದಿದ್ಯಾ, ಮಾತನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಾ, ಬಿಸಿ ಬಿಸಿ ಅಡಿಗೆ ಮಾಡಿದೀನಿ, ಊಟ ಬರುತ್ತೆ. ತುಂಬಾ ಹೊಟ್ಟೆ ಸಿಗಲ್ಲ ಅತ್ಯಮ್ಮ. ಸರಿ ಬಾ. ನಮ್ಮ ಎಂದಾಗಲೇನು ಸಂತೋಷವೇ, ನಮ್ಮ ಎಂದಾಗಲೇನು ಸಂತೋಷವೇ, ನಿನ್ನ ಕಂಡಾಗ ಮನಕೇನು ಆನಂದವೇ ಅಮ್ಮ ಅಮ್ಮ ಅಮ್ಮ. ಬೆಳದಿಂಗಳ ಚಂದ್ರನಂತೆ ಮುದ್ದ ಕಾಣ್ತಾ ಇದೆಯ ಕಣೆ. ಈ ನಿನ್ನ ರೂಪ ಲಾವಣ್ಯವನ್ನ ಎಷ್ಟು ಹೊಗಳಿದ್ರು ಸಾಲದು. ನೀವು ಯಾವ್ದ್ರಲ್ಲಿ ಕಮ್ಮಿ ಇದೆಯಾ? ನಿಮ್ಮ ನಡೆ ನುಡಿ, ವಿಶಾಲ ಹೃದಯವಂತಿಕೆ, ಹಾಲಿನಂತ ಮನಸ್ಸು ಎಲ್ಲ ಇದೆ. ನೀವು ಏನು ಇಷ್ಟೊಂದು ಹೋಗ್ತಾ ಇದ್ರಲ್ವಾ? ಏನ್ ಕಿಂಡಲ್ ಮಾಡ್ತಾ ಇದ್ದೀರಾ? ಹೇ ಉಚ್ಚಿ, ನಾನೇಕೆ ಕಿಂಡಲ್ ಮಾಡಲಿ? ಈ ನಿನ್ನ ಸೌಂದರ್ಯವನ್ನ ಎಷ್ಟು ಹೊಗಳಿದ್ರು ಸಾಲದು. ನಿನ್ನಂತ ಮುದ್ದಾದ ಹುಡುಗಿಯನ್ನ ನಾನು ಸಿಗುವಂಗ್ ಮಾಡಿರೋ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೇಳು. ನೀವು ಯಾವ್ದ್ರಲ್ಲಿ ಕಮ್ಮಿ ಇದ್ದೀರಾ ಹೇಳಿ? ನೋಡಿ, ನಿಮ್ಮ ನಡೆ ನುಡಿ, ವಿಶಾಲ ಹೃದಯವಂತಿಕೆ ಇದೆಲ್ಲ ತುಂಬಿರೋ ನಿಮ್ಮನ್ನ ನಾನ್ ಪಡೆದ ಪುಣ್ಯ ಅಲ್ವಾ? ನನ್ನಿಂದ ನಿನ್ನ ಮಾತಾ ಕಲ್ಸಕ್ಕಾಗಲ್ಲ. ಒಟ್ಟಲ್ಲಿ ನಿನ್ನಂತ ಗುಣವತಿಯನ್ನ ನನಗೆ ಸಿಗುವಂಗ್ ಮಾಡಿರೋ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸರಿ, ಹೀಗೆ ಹೊಗಳ್ತಾ ನಿಲ್ತಿರೋ ಅಥವಾ ಇಲ್ಲಿ ಬಂದ್ರೆ ವಿಚಾರ ಮಾತಾಡ್ತಿರೋ? ವಿಚಾರನ ದೀಪ, ಅದೇನ್ ವಿಚಾರ ಇರ್ಬೋದು? ಅದನ್ನು ನಾನೇ ಹೇಳ್ಬೇಕಾ? ಹೋಗಿಯಪ್ಪ, ನಮ್ಮ ಮದುವೆ ವಿಚಾರ ನಿಮ್ಮ ಮನೆಯವ್ರ ಜೊತೆ ಮಾತಾಡಿದ್ರಾ? ಮದುವೆನಾ? ದೀಪ, ನಮ್ಮ ಮದುವೆಗೆ ಏನು ಇಷ್ಟೊಂದು ಅರ್ಜೆಂಟು? ಹೇಗಿದ್ರು ನನ್ನ ವಿದ್ಯಾಭ್ಯಾಸ ಮುಗಿತಾ ಇದೆ. ಎಸ್ ಉದ್ಯೋಗಕ್ಕೆ ಕಾಲ್ ಮಾಡಿದ್ರೆ ಅಷ್ಟರಲ್ಲಿ ನಿನ್ನ ವಿದ್ಯಾಭ್ಯಾಸನೂ ಮುಗಿದೋಗುತ್ತೆ. ನನಗೆ ಕೆಲಸ ಅಂತ ಆಗ್ಬಿಟ್ರೆ ನಮ್ಮ ಅಣ್ಣ ಅತ್ತಿಗೆಗೆ ಹೇಳಿ ನಿನ್ನನ್ನ ಮದುವೆ ಮಾಡ್ಕೊತೀನಿ. ನಿಮ್ಮನ್ನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ಅವತ್ತು ನಮ್ಮಣ್ಣ ಬುಕ್ ಹಿಡ್ಕೊಂಡು ಓದುವಾಗ ನಿಮ್ಮನ್ನೇ ಅನ್ಕೊಂಡು ವಿನಯ್ ವಿನಯ್ ಹಾಯ್ ವಿನಯ್ ಅಂತ ಇದ್ದೆ. ಅಷ್ಟೊಂದು ನಿಮ್ ಗುಂಪಲ್ಲಿ ಇದ್ದೀನಿ. ನಿಮ್ ಕೆಲಸ ಸಿಗೋವರೆಗೂ ನನಗಂತೂ ಕಾಯಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಕಾಯಲೇಬೇಕು. ತಾಳಿದವನು ಬಾಳಿ ಎನ್ನುವುದು. ನನಗೆ ಒಂದು ಕೆಲಸ ಅಂತ ಸಿಕ್ಬಿಟ್ರೆ ಈ ಕಡೆ ನಿಮ್ಮನೆಯವ್ರಿಗೂ ತೊಂದರೆ ಇಲ್ಲ, ಈ ಕಡೆ ನಮ್ಮನೆಯವ್ರಿಗೂ ತೊಂದರೆ ಇಲ್ಲ. ಏನ್ ಹೇಳ್ತೀಯ? ಅದು ಏನೋ ನಿಜ. ನಿಮ್ ಕೆಲಸ ಸಿಕ್ಕರೆ ನಾನು ಚೆನ್ನಾಗಿರ್ಬೋದು, ಆದ್ರೆ ನನಗ್ ಕಾಯಕ್ಕಾಗ್ಬೇಕಲ್ವಾ? ಕಾಯಲೇಬೇಕು. ಉದ್ಯೋಗ ಪುರುಷ ಲಕ್ಷಣ ಅಂದಂಗೆ ಕಾದಾಗ್ಲೇ ತಾನೆ ನಮ್ಮ ಪ್ರೀತಿಗೊಂದು ಅರ್ಥ ಸಿಗೋದು. ಸರಿ, ಈಗ ಏನ್ ಮಾಡೋಣ ಅಂತೀರಾ? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಕಮಾನ್ ದೀಪ.
ಮಾತಾಡ್ತೀರಾ, ಆದ್ರೆ ಬಿಡೋ ಮಾತು ಮಾತಾಡ್ತೀರಾ. ಇಲ್ಲ ದೀಪ, ಯಾವುದೇ ಕಾರಣಕ್ಕೂ ನಿನ್ನಂತೂ ಬಿಡೋದಿಲ್ಲ. ನೋಡೋಣ. ಬಾಯ್ ದೀಪ, ಅಣ್ಣ ಅದಕ್ಕೆ ಕೈ ಮಾಡಿದರೆ ನಾನು ಬರ್ತೀನಿ. ಬಾಯ್ ಬಾಯ್. ದೀಪ, ಆ ಕೊಚ್ಚವೊಂದಿಗೆ ನಿನ್ನ ಪ್ರೇಮದ ಪಾಠವೇನೆ ಮೂರ್ಖನೇ ನೀನು. ಮುಚ್ಚ ಬಾಯ್. ಯಾರಿಗೆ ನೀನು ಕೊಚ್ಚೆ ಅಂತ ಇರೋದು? ಅವರು ಕೊಚ್ಚೆ ಅಲ್ಲ, ಮುತ್ತು, ಬಂಗಾರದ ಮುತ್ತು. ಮುತ್ತು, ಬಂಗಾರದ ಮುತ್ತು. ನಿನ್ನನ್ನು ಬಹಳ ಬುದ್ಧಿವಂತೆ ತಿಳುವಳಿಕೆ ಹುಡುಗಿ ಅಂತ ನಾವು ತಿಳ್ಕೊಂಡಿದ್ದೆ. ಆದ್ರೆ ನೀನು ಒತ್ತಿಗೆ ಕೂಡಿಸಿದ ತಿರುಬೋಕೆಯನ್ನ ಪ್ರೀತಿ ಮಾಡ್ತೀಯ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ನೋಡ್ದೀಪ, ಆ ಬಿಕಾರಿಯನ್ನು ಬಿಟ್ಟು ಶ್ರೀಮಂತಿಗೆಂದು ಕೂಡಿರುವ ನನ್ನನ್ನು ಪ್ರೀತಿ ಮಾಡು. ನೀನು ನನ್ನ ಚಿನ್ನದ ಆಭರಣದಲ್ಲಿ ಸಿಂಗಾರಿಸಿ ಚಿನ್ನದ ಮಂಚದ ಮೇಲೆ ಹೋಗಾಡಿಸಿವೆ ಚಿನ್ನ. ಯಾರಿಗೆ ಬೇಕು ನಿನ್ನ ಚಿನ್ನ, ಬಂಗಾರ, ವೈದ್ಯರ? ಅದು ನನ್ನ ನಿನ್ನ ಹತ್ರನೇ ಇಟ್ಕೋ. ನೋಡು, ಈ ಹೃದಯವನ್ನು ಈಗಾಗಲೇ ನನ್ನ ವಿನಯಗೆ ಕೊಟ್ಟಾಗಿದೆ. ಈ ಹೃದಯದ ಮೇಲೆ ಮತ್ತೆ ನಿನ್ನ ಕೆಟ್ಟ ಕಣ್ಣನ್ನ ಬಿಡ್ಬೇಡ. ನಿನ್ನ ಮಾತು ಸರಿಯಾದ ದಾರಿ. ಈ ವಿಷಕಂಠನ ಕಣ್ಣು ಬಿದ್ದಾಯ್ತು. ಅಂದ ಮೇಲೆ ತಪ್ಪಿಸಿಕೊಂಡು ಹೋಗಲಾರೆ. ಒಂಟಿಯಾಗಿದೆ ಸಿಕ್ಕಿದೆ ಹೆಣ್ಣನ್ನ ದತ್ತಲ ಹೊಡೆ ಸುಖ ಪಡೆಯಲು ಈ ವಿಷಕಂಠನ ಕಾಲ. ಈ ರೀತಿ ಅಪರಿಚಿತ ಹೆಣ್ಣನ್ನ ಮುಟ್ಟಿ ಮುಟ್ಟಿ ಮಾತಾಡ್ತಿದೀಯ. ನೀನೆಂತ ಗಂಚು? ವ್ಯಕ್ತವಾಗಿ ಮಾಡೋ ಹೆಣ್ಣಾರನ್ನು ಶಾಸ್ತಿ ಮಾಡೋ ಹೆಣ್ಣೆಲ್ಲ ಕಣೋ. ಇವರು ಭಾರತದ ವೀರ ಮಾತೆ. ಮುಟ್ಟಿಕ್ಕೋ. ನಾರೇ ಆದರ್ಶ ನಾರೇ. ದೀಪ, ನೀನಾಗಿ ಬಂದು ನನಗೆ ಸುಖ ಕೊಟ್ರೆ 10 ನಿಮಿಷದಲ್ಲಿ ಕೆಲಸ ಮುಗಿಸಿ ನೀನು ನನ್ನ ರಾಜ ಮರ್ಯಾದೆ ಕಳಿಸ್ಕೊಟ್ಟಿದ್ದೆ. ಬಟ್ ನೀನು ಈ ಗೂಳಿಯನ್ನು ಕೆಳಗೆ ಕೈ ಮಾಡಿಬಿಟ್ಟಿಯಲ್ಲ, ಅದರ ಪ್ರತೀಕಾರವಾಗಿ ಸೇಡನ್ನು ತೀರಿಸಿಕೊಂಡು ಬಿಡಲಾರ ಈ ಗೂಳಿ. ಬಿಟ್ಬಿಡು. ನೋಡು, ನನ್ನನ್ನೇನು ಮಾಡಬೇಡ. ನೀನ್ ತಿಳ್ಕೊಂಡು ಹೋದೆ, ನಾನಂತ ಹುಡುಗಿಯಲ್ಲ. ಆ ಥರ ಹೇಳ್ದಲ್ಲ. ನನ್ನ ಬಿಟ್ಬಿಡು. ಬಿಟ್ಟು ಅಮ್ಮ ಯಾಕೆ? ನನ್ನನ್ನು ಹಾಳು ಮಾಡಬೇಡ. ಬಿಡ್ಬೇಕಾ? ನೀನು ಬಿಡ್ಬೇಕಾ? ನೋಡ್ರಿಪ್ಪ, ಓಲಿನ ಬಂದು ಹೆಣ್ಣಿಗಿಂತ ಬಲತ್ಕಾರದ ಏನು ಅಂದ್ರೆ ನನಗೆ ಪರಮಾನಂದ. ಪರಮಾನಂದ. ಬೇಡ ಹಾ. ಬೇಡ ಹಾ. ಹಾ. ಆ
ಎಂತ ಮಜಾ ಆ? ಮದಿಸಿದ ಆನೆ ಒಂದನ್ನ ಪಳಗಿಸಿ ನನ್ನ ವಿರಹದ ಜ್ವಾಲೆಯನ್ನ ಕಡಿಮೆ ಮಾಡ್ಕೊಂಡಾಯ್ತು. ನೋಡ್ದೀಪ, ಈ ದಿನವನ್ನ ನಾನು ಯಾವತ್ತೂ ಮರೆಯೋಗಿಲ್ಲ. ಬಟ್ ನೀನು ಕೂಡ ಅಷ್ಟೇ, ಈ ದಿನವನ್ನ ನೀ ಸಾಯೋ ತನಕ ಮರೆಯೋಗಿಲ್ಲ. ನೋಡ್ದೀಪ, ಕೇವಲ ವಿಷಕಂಠ ಅವರಿಗೆ ಅಲ್ಲಲ್ಲಿ ವಿಷವಾದರೆ ಚೇಳಿಗೆ ಕೊಂಡಿಯಲ್ಲಿ ವಿಷ. ಆ ಶಿವನಿಗೆ ಗಂಟಲು ವಿಷವಾದರೆ ಈ ವಿಷಕಂಠನಿಗೆ ಮೈಯೆಲ್ಲ ವಿಷ. ವಿಷಕಂಠ ದೇವರ ನುಡಿಯ ಸೇರುವ ಹೂವು ಕೆಸರಿಗೆ ಬಿತ್ತಲ್ಲ. ದೇವರ ನುಡಿಯ ಸೇರುವ ಹೂವು ಕೆಸರಿಗೆ ಬಿತ್ತಲ್ಲ. ಆಸರೆ ಇಲ್ಲದ ಬೆಳ್ಳಿಯು ಈಗ ನಾಶವಾಯಿತಲ್ಲ. ಆಸರೆ ಇಲ್ಲದ ಬೆಳ್ಳಿಯು ಈಗ ನಾಶವಾಯಿತಲ್ಲ. ಮುತ್ತು ಹುರುಳು ಹೋಗಿ ಕೈಜಾರಿತು, ಬುದ್ಧಿ ಕಲ್ಲತ್ತಾಗಿ ಚೂರಾಯಿತು. ಆಗುವುದೊಂದು ಜೋರದಿಯೊಂದು ಏನೋ ಆಯಿತು, ಏನೋ ಬಯಸಿತು, ಏನೋ ಆಯಿತು, ಏನೋ ಬಯಸಿತು.
ನನ್ನನ್ನು ಕ್ಷಮಿಸ್ಬೇಡಣ್ಣ. ನಿನಗೂ ತಾನಾಗೂ ಹೇಳಿದೆ ನಾನು ವಿಷ ತಗೊಂಡೆ. ಏನಮ್ಮ ಯತ್ಯ ನಾನು ಏನಮ್ಮ ತೊಂದರೆ ಕೊಟ್ಟಿದ್ದೀನಿ ನಿನಗೆ? ಅಯ್ಯೋ ದೇವರೇ. ಇಲ್ಲ ಅಣ್ಣ, ನೀನು ನನ್ನ ಬಂಗಾರದಂತ ಅಣ್ಣ. ನೀ ನನಗೆ ತೊಂದರೆ ಕೊಡೋದ? ಇಲ್ಲ ಅಣ್ಣ, ನಾನೇ ನಿನ್ ಜೊತೆ ಬದುಕೋ ಯೋಗ್ಯತೆಯನ್ನ ಪಡ್ಕೊಂಡ್ ಬಂದಿಲ್ಲ ಅಣ್ಣ. ಅಯ್ಯೋ ದೇವರೇ. ಇಲ್ಲ ಅಣ್ಣ, ನನ್ ಕತೆ ತೀರೋಗಿದೆ. ನಾನ್ ಬದುಕಲ್ಲ ಅಣ್ಣ. ದಯವಿಟ್ಟು ನನ್ನ ಕೊನೆ ಆಸೆನ ಈಡೇರ್ಸಣ್ಣ. ಏನಮ್ಮ ಅದು? ಅಣ್ಣ, ನಾನ್ ಸಾಯೋ ಮೊದ್ಲು ನಿನ್ ಮಡಿಲಲ್ಲಿ ಸಾಯ್ಬೇಕನ್ನೋ ಆಸೆ ಅಣ್ಣ. ಮಲಗಿಸ್ಕೊ ಅಣ್ಣ, ಮಲಗಿಸ್ಕೊ. ಇನ್ನೊಂದು ಜನ್ಮ ಓದಿದ್ರೆ ನಿನ್ನ ತಂಗಿಯಾಗಿ ನಿನ್ನ ಹೆಸರಿಗೆ ಕೀರ್ತಿ ತರ್ತೇನೆ ಅಲ್ಲ. ಏನಮ್ಮ ಮಾತಾಡ್ತಿದ್ಯಾ? ನಿನ್ನ ಆರೋಗ್ಯನ ಚೆನ್ನಾಗಬೇಕು. ದೀಪ, ಇದು ಯಾಕಮ್ಮ ಮಾಡ್ಕೊಂಡೆ? ನಿನಗೋಸ್ಕರ ಈ ಸೀರೆ ತಂದರಮ್ಮ. ಯಾರಿಗಮ್ಮ ಓಡಿಸಿದೆ? ನಿನಗೋಸ್ಕರ ಈ ಮಲ್ಲಿಗೆ ಹೂವನ್ನು ತಂದೆ ಯಾರ ಕಡೆಗೆ ಓಡಿಸ್ದೆ? ದೀಪ, ಏನ್ ಸಾಕಾಸ ಮಾಡ್ಕೊಬಿಟ್ಟಿಯಮ್ಮ. ನಿಮ್ಮ ಅಣ್ಣ ಅಷ್ಟೊಂದು ಕೂರಿ ಅಂತ ತಿಳ್ಕೊಬಿಟ್ಟಿಯಮ್ಮ. ನಿನ್ನ ಕಷ್ಟ ಏನು ಹೇಳಿರುವೆ ನಾನಿಂತಿ ಬಗೆಹರಿಸಿಲ್ಲ ತಾಯಿ. ದೀಪ, ಈ ಕೆಟ್ಟ ಸುದ್ದಿಯನ್ನ ನನ್ನ ತಂಗಿ ತಾರಿಗೆ ರಮಾಯಣೆ ದೇವರೇ. ನನ್ನಂತ ನಿರ್ಭಾಗ್ಯ ಬದುಕಿರಬಾರದು. ಏಕೆಂದ್ರೆ ಹೊರ ಹುಟ್ಟಿದ ತಂಗಿಯನ್ನು ಕಾಪಾಡುವಂತ ಯಾರಿಯಾಗ್ಬಿಟ್ಟಲ್ಲ ನಾನು. ಅಯ್ಯೋ ದೇವರೇ, ಹೇಗಪ್ಪ ಹೇಳಿದೆ? ಈ ಸೀರೆಯನ್ನ ಇಲ್ಲಿ ಏನಮ್ಮ ಉಂಟೆ? ಅಯ್ಯೋ ಯಾರಿಗಮ್ಮ ಮುಡಿಸ್ತೆ? ದೇವರೇ, ಪ್ರೀತಿಯಿಂದ ಸಾಕಿದ ತಂಗಿಯನ್ನ ಕಳ್ಕೊಂಡ್ಬಿಟ್ಟವರೇ. ಮರಳಿದಳು ತಂಗಿ ಮರಳಿದಳು ಬರುಣವನು ಬಯಸಲ ಕೂಗುತ್ತಿದೆ ಸಾವಿನ ಕಡಲು ಹೋಗುತ್ತಿದೆ ದೇಹದ ಒಡಲು ಹುಟ್ಟು ಸಾವಿನ ನಡುವೆ ಕಣ್ಣೀರ ಕಡಲು ಕೂಗುತ್ತಿದೆ
ದೇಶ ಚೆನ್ನ ಇನ್ನೊಂದು ಚಿನ್ನ ಎಲ್ಲೂ ನಾ ಕಾಣಲಿಲ್ಲ ಇಂಥ ಅಂದ ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ ದೇಶ ಚೆನ್ನ la 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 la. ಈ ಚೆನ್ನಿಗೆ ಬೇಗ ಬಂದ್ಬಿಡು, ಬಿಡಿಸಿ 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 ಹೇಳ್ಕೊಡ್ತೇನೆ. ಮೊದ್ಲೇ ಹೇಳಿ ಕೇಳಿ ಹಳ್ಳಿ ಮುಂಡೆದು ಯಾರ ಹತ್ರ ಮಾತಾಡ್ಕೊಂಡಿದ್ದ ಒಂದು ಗೊತ್ತಿಲ್ಲ. ಏನಾದ್ರು ಡಯಟ್ ಏನಾದ್ರು ಮಾಡ್ತಾವಳ ಒಂದು ಗೊತ್ತಿಲ್ಲ. ಜಾಗಿಂಗ್ ಏನಾದ್ರು ಮಾಡ್ತಾವಳ, ಜಾಗಿಂಗೇ ಮಾಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಓಹೋ, ಈ ಹಳ್ಳಿ ಅಕ್ಕಿ ಯಾಕೋ ಈ ಕಡೆನೆ ಬರ್ತೈತೆ ಅನ್ಸುತ್ತೆ. ಈ ಹಳ್ಳಿ ಅಕ್ಕಿನ ಹೆಂಗಾದ್ರೂ ಮಾಡಿ ನನ್ನ ಹೃದಯದಲ್ಲಿ ಕೂರಿಸ್ಕೊಬಿಡ್ಬೇಕು. ಬಂದು ಬಾಳ ಹೊತ್ತಾಯ್ತಾ? ನಾನು ಅವಾಗ್ಲೇ ಬರ್ಬೇಕು ಅಂತಾನೆ ಹೊರಟೆ. ದಾರಿನಿ ಯಾರೋ ಸಿಕ್ಬಿಟ್ಟು ಮಾತಾಡ್ತಾ ಇಟ್ಕೊಂಡು ಆದ್ರೆ ನೀವು ಬರೋದು ಸ್ವಲ್ಪ ತಡ ಆಗೋಯ್ತು. ಏನು ಬೇಜಾರಿಲ್ಲ ತಾನೆ? ನನಗೇನು ಬೇಜಾರಿಲ್ಲ, ಬೇಗ ಬಂದ್ಬಿಡು. ಬಿಡಿಸಿ ಬಿಡಿಸಿ ಹೇಳ್ಕೊಡ್ತಿದೆ. ನೀನು ಬೇಗ ಬಂದ ಯಾರ ಹತ್ರ ಮಾತಾಡ್ತಾ ನಿಂತಿದ್ದೆ? ಅಲ್ಲಿ ಯಾರು ಸಿಕ್ಕಿದ್ರು ಅದ್ ಸರಿ, ನೀವೇನು ಹೇಳೋಕೆ ಹಿಂಗ್ ಸಿಗಾಕೊಂಡ್ಬಿಟ್ಟಿದ್ರಿ? ಯಾರ ಹತ್ರ ಮಾತಾಡ್ತಾ ನಿಂತ್ಕೊಂಡಿದ್ದೆ? ನನ್ನ ಫ್ರೆಂಡ್ ಸಿಕ್ಕಿದ್ರು ಅಂತ ಮಾತಾಡ್ತಾ ಇದ್ದೆ. ಬೇಜಾರ್ ಮಾಡ್ಕೋಬೇಡಿ ಡೈರೆಕ್ಟ್ರೆ. ಹುಡುಗಿನೋ ಹುಡುಗಾರೋ? ಹುಡುಗಿನೇ, ಹುಡುಗ ಅಲ್ಲ. ಚೈತ್ರ ಅನ್ಯ ಸಣೆ ಹತ್ರ ಮಾತಾಡ್ತಾ ಇದ್ದಿದ್ದಾ? ಯಾರೋ ಒಬ್ಬ ಹತ್ರ ಮಾತಾಡ್ತಾ ಇದ್ದೆ, ಹೇಳಿ ಡೈರೆಕ್ಟ್ರೆ ಹೋಗ್ಲಿ. ಹಂಗ ನಿನಗೆ ಬೇಗ ಬಂದ್ಬಿಡು, ಬಿಡಿಸಿ ಬಿಡಿಸಿ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ. ನೀನು ಬಂದ, ಈಗ ಬಂದಿದ್ದೀನಲ್ವಾ, ನೀವು ಶುರು ಹಚ್ಕೊಳ್ಳಿ. ನೀನು ಹೀರೋಯಿನ್ ಆಗ್ಬೇಕು ಅಂದ್ರೆ ನಾನು ಹೇಳಿದ ತಾನೆ ಬೇಗ ಬಂದ್ಬಿಡು ಅಂತ. ನೀನು ಬಂದ, ಯಾರ ಹತ್ರ ಮಾತಾಡ್ತಾ ನಿಂತಿದೆ? ಪುನಃ ಅದನ್ನ ಕೇಳ್ಬೇಡಿ ಡೈರೆಕ್ಟ್ರೆ. ಹೇಳಾಯ್ತು. ಈಗ ಬಂದಿದ್ದೀನಲ್ವಾ, ಶುರು ಮಾಡ್ಕೊಳ್ಳಿ. ಹಂಗಾದ್ರೆ ನಿಮ್ದನ್ನ ನೋಡ್ಕೊಂಡು 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 ನಾನು ಮಾಡ್ತೀನಿ. ನನ್ನದು ನೋಡ್ಕೊಂಡು ಏನೇ ಮಾಡೋದು ನೀನು? ನೀವು ಆಕ್ಟಿಂಗ್ ಮಾಡ್ತಾ ಇದ್ರೆ ನಿಮ್ಮ ಆಕ್ಟಿಂಗ್ ನ ನೋಡ್ಕೊಂಡು ನೋಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿದೆ. ಬಾಯ್ಲಿ, ಆಕ್ಟಿಂಗ್ ಮಾಡುವಾಗ ಮನ್ಸನ್ನ ಆ ಕಡೆ ಈ ಕಡೆ ಅರಿ ಬಿಡಬಾರ್ದು. ಮನ್ಸು ಇವಾಗಿರ್ಬೇಕು. ಫ್ರೀ ಬಿಟ್ಕೊಂಡು ಆಕ್ಟಿಂಗ್ ಮಾಡಬೇಕು. ಫ್ರೀ ಬಿಟ್ಕೊಂಡು ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ ನನಗೊಂದು ಮಾತು ಹೇಳು. ನೀನು ಸಿನಿಮಾ ತೆಗಿತಾ ಇದೆಯಲ್ಲ, ಅದೆಲ್ಲ ಹೆಂಗಸರು ಮಕ್ಕಳು ಕೂತ್ಕೊಂಡು ನೋಡೋ ಸಿನಿಮಾ ತೆಗಿತಾ ಇದೆಯಾ, ಇಲ್ಲ ಬರೀ ಗಂಡಸರು ಮಾತ್ರ ನೋಡೋ ಸಿನಿಮಾ ತೆಗಿತಾ ಇದೆಯಾ? ನಾನು ತೆಗಿತಾ ಇರೋದು. ಯಾಕೋ ನನಗೆ ಡೌಟು. ಅಲ್ಲ, ಸಿನಿಮಾ ತೆಗಿಯೋದು ನೀನ್ ಸರಿಯಾಗಿರ್ಬೇಕು. ನನ್ನನ್ನ ಅಲ್ಲಿ ಹೊರಿ ಬಿಡಬಾರ್ದು, ನಿಂದ ಇಲ್ಲಿ ಗಟ್ಟಿಯಾಗಿ ಹಿಡ್ಕೋಬೇಕು. ಏನೇನೋ ಹೇಳ್ಬಿಟ್ಟು ತಲೆ ಹುಳ ಬಿಡ್ತಾ ಇದೆಯಾ? ನಾನೇನು ಹುಳ ಬಿಡ್ತಾ ಇಲ್ಲ. ಏನೀಗ ನಂಬರ್ 1 ಹೀರೋಯಿನ್ ಆಗ್ಬೇಕಾ? ಹೀರೋಯಿನ್ ಆಗ್ಬೇಕು ಅಂತ ತಾನೆ ಮೈಸೂರಿಂದ ಇಲ್ಲಿವರೆಗೂ ನಿನ್ನ ನೋಡಿಕೊಂಡು. ಹಂಗಂದ್ರೆ ನಾನು ಹೇಳ್ದಂಗೆ ನೀವ್ ಮಾಡಿಸ್ಕೋಬೇಕು. ಆಯ್ತು ಬಿಡು, ನೀನ್ ಹೇಳ್ದಂಗೆಲ್ಲ ಕೇಳ್ತೀನಿ. ನನ್ನನ್ ಮಾತ್ರ ಆದಷ್ಟು ಬೇಗ ಮುಂದಕ್ಕೆ ತಗೊಬಂದ್ಬಿಡು. ನೀನು ಮುಂದಕ್ಕೆ ತಂದೇ ತರ್ತೀನಿ. ಈ ಮುಂದಕ್ಕೆ ತಗೊಂಡ್ರೆ ಇಲ್ಲೇನೋ ತೋರಿಸ್ತೀನಿ. ಕೈನ ಕೊಡು. ಯಾಕೆ? ಯಾಕೆಂದ್ರೆ ನಾಳೆ ಹೀರೋ ಹುಡುಗಿ ಕೈ ಸಣ್ಣಗಾಯ್ತು ತಪ್ಪಾಗಾಯ್ತು ಅಂತ ನಾನು ನಾಳೆ ಕಿಂಡಲ್ ಮಾಡಬಾರ್ದಲ್ಲ ಅವನು. ಯಾಕಂದ್ರೆ ಈ ಪ್ರೊಡ್ಯೂಸರ್ ಹುಡುಗಿ ಸರಿ ಇಲ್ಲ, ಕೈ ದಪ್ಪ ಇರೋಳು ಮಾಡ್ಬಿಟ್ಟಂತ, ಅದಕ್ಕೋಸ್ಕರ. ಹೋಗ್ಲಿ, ಮತ್ ಮುರ್ಗಿದ ಹಾಕ್ಬಿಟ್ಟಿ ಹುಷಾರ. ಈಗ ನೀನು ಪ್ರೇಮಿಗಳು ಯಾವ ತರ ಪ್ರೇಮಿ ಯಾವ ತರ ಒಂಥರ ಕಣ್ಣು ಹೊಡಿತೀನಿ ಅಂತ ಒಂದ್ ಸ್ವಲ್ಪ ಲುಕ್ ಕೊಟ್ಟು ತೋರ್ಸು. ಪ್ರೇಮಿ ಯಾವ ತರ ಹುಡುಗನಿಗೆ ಕಣ್ಣು ಹೊಡಿದ ತೋರ್ಸ ಒಂದ್ಸಲ ಆ ತರ ಒಂದು ಕಣ್ಣು ನೋಡೋ ತೋರ್ಸಿ ಇರ್ಲಿ. ನನಗೆ ಏನು ಪ್ರಯೋಜನ? ಅದ್ಯಾಕೆ ನೀನ್ ನೋಡಿದ್ರೆ ಕಣ್ಣು ಹೊಡಕ್ಕೆ ಮನ್ಸೈತೆ. ಸಖತ್ತಾಗಿ ಹೊಡೆದೆ ಬಿಡೆ, ಸಖತ್ತಾಗಿ ಹೊಡೆದೆ. ಈಗ ನೀನು ಯಾವ ತರ ತೆಕ್ಕತ್ತಿ ಅನ್ನೋದನ್ನ ಕ್ಲೋಸ್ ಅಪ್ ಆಗಿ ತೋರ್ಸು.
ಮೀನಾಕ್ಷಿ ಪಡ 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 ಪಂಚರಂಗಿ ಬಾರೆ ಐತಲಗೆ ಬಾರೆ ಜಲ 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 ಜಾಕ್ಷಿ ಕಿಲ ವಿಲ ವಿಲ ಮೀನಾಕ್ಷಿ ಕಲ 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 ಕಮಲಾಕ್ಷಿ ಪಡ 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 ಪಂಚರಂಗಿ ಬಾರೆ ಐತಲಗೆ ಬಾರೆ ಏನಪ್ಪ ಇದು ನಾಯಿ ಕಚ್ಕೊಂಡವಲ್ಲ ಇವರು ನಿಜವಾದ ಪ್ರೇಮಿಗಳು ಇಲ್ಲ ಕಳ್ಳ ಪ್ರೇಮಿಗಳು ಒಂದು ಕಾಣಲ್ಲ. ನೋಡೋಣ ಟೆಸ್ಟ್ ಮಾಡ್ತೀನಿ ಇವ್ರನ್ನ ಹೆಂಗವ್ರೆ ಅಂತ. ಒಳ್ಳೆ ಗಂಡೆ ಕಾಲ ತಂಗೆತ್ತಿಯಲ್ಲೋ ಇಲ್ಲೇ ಇಲ್ಲೇ ಎಣ್ಣೆಯು ಕಲಿಸ್ತದಲ್ಲ. ಇರ್ಲಿ ಇರ್ಲಿ ಚೆನ್ನೆ ಮೀರ ಇದೇನೇ ತಪ್ಪಿದೆಯಲ್ಲ ಗೊತ್ತು ಗುಡಿಯೋದ ತಪ್ಪಿದೆಯಲ್ಲ. ನಾಚಿಕೆ ಮಾನ ಮರೋಡಿ ನಿಂತು ಇಲ್ವೇ ಅಂದ್ರೆ ಅವಯ್ಯ ಆಕ್ಟಿಂಗ್ ಹೇಳ್ಕೊಡ್ತಾ ಇದ್ದ, ಅವನ್ನ ನೋಡ್ಕೊಂಡು ಮಾಡ್ತಾ ಇದ್ದೆ. ಏನೋ ಅಂದ್ಕೊಂಡರೆ ಆಕ್ಟಿಂಗ ಇವನ್ ಆಕ್ಟಿಂಗ್ ಮಾಡ್ತಾರೆ. ಇವನ್ ಆಕ್ಟಿಂಗ್ ಅಂತ ಕರ್ಕೊಂಡು ಹೋದೇನು ಅವನ ಆಕ್ಟಿಂಗ್ ಮಾಡ್ತಾರಲ್ಲ ಮಾಡ್ತಾನೆ. ನಾವೇನು ಮಾಡ್ಬಾರ್ದೇನು ಮಾಡ್ತಿರ್ಲಿಲ್ಲ. ನೀನ್ ಅಪ್ಪಪ್ಪ ಬಂದ್ಬಿಟ್ಟ ಇಲ್ಲಿಗೆ. ಊರಿಂದ ಊರಿಗೆ ಬಂದು ಅದು ನಮ್ಮೂರಿಗೆ ಚೆಂಡಿ ಮೇಲೆ ಕಂಡು ಹಾಕಿದೆಯಲ್ಲ. ಬೋಳೆ ಮದ್ರೆ ಹಾಕಿರು ಚೆಂಡಿ ಮೇಲೆ ಕಣ್ಣ ಹಾಕಿತ್ತೆ ಉಳ್ಳಿ ಬರೋ ಕುಡಿದು ಕೊಟ್ಬಿಡ್ತೀರಿ. ಯಾಕೆ ಅಂತಂದ್ರೆ ಚೆನ್ನೆ ನಾನು ಸ್ವಂತ ಕಣ. ಬರ್ತೀವಿ ಚೆನ್ನ ಈಗ ತಾನೇ ಬಂದು ನೀನ ಮುಂದಕ್ಕೆ ತಗೋಬತ್ತೀನಿ ಅಂತ ಈಗ ತಾನೇ ಶುರು ಹಚ್ಕೊಂಡಿದ್ದ. ಎಲ್ಲ ಮಧ್ಯದಲ್ಲಿ ಹಾಳು ಮಾಡ್ಬಿಟ್ಟಲ್ಲ ಬೇವರ್ಸಿ. ನಿಮಗೆ ನಾಚಿಕೆ ಮಾರೆ ಮಾಡೋದು ಏನಿದ್ದಾನೆ. ಹಿಂಗಾಸ್ ಹೋದ್ರೆ ಬಂದು ಹೋಗ್ತಾರೆ, ಹಿಂಗಾಸ್ ಹೋದ್ರೆ ಮಾರ್ಗ ಹೋಯ್ತಾರೆ. ಆ ಡಾನ್ ಅಂಗಡಿ ಮುಂಚೆ ತಪ್ಪಿದೆಯಲ್ಲ ನಿಮ್ಗೇನಾಗಲ್ಲ. ಸ್ವಲ್ಪ ನಾಚಿಕೆ ಮಾರ ಬರೋದಿದ್ದೇನೆ. ಹೋಗ್ಲಿ ಬಿಡು ಪೊಲೀಸಪ್ಪ, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಗೊತ್ತು ಹೇಳೋದಿಲ್ಲ ಇರ್ಲಿ. ನೆನ್ನೆ ದಿನ ಮಾಸ್ಕ ಮಾಡ್ಕೊಳ್ಳೋದಲ್ಲ ಪರ್ಸ್ತ ತಗೊಂಬ ಇಲ್ಲಿ. ಅಯ್ಯಯ್ಯೋ ಸಿಗಾಕೋಬಿಟ್ಟಪ್ಪ, ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಏನು ಹಾಗೆ ಬರುತ್ತಾ ಇಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಎಷ್ಟು ಕಷ್ಟದ ಕೈ ತಪ್ಪಿಸ್ಕೊಳ್ಳೋದು ಭಾರಿ ಶ್ರಮ ಐತೆ. ತಗೊಂಬ ಇಲ್ಲಿ. ತರ್ತೀನಿ. ಅವ್ರ ಮಾತು ಮುಂಚೆ ಎತ್ತಬೇಡ, ಭಯವಾಯ್ತದೆ. ಪೊಲೀಸಪ್ಪ ಅವತ್ತೇನಾಯ್ತು ಗೊತ್ತಾ? ನೀನು ಬಹಳ ಹುರುಪಿಂದ ಡ್ಯಾನ್ಸ್ ಮಾಡ್ತಾ ಇದ್ದ. ನೀನು ಮ್ಯಾಕೆ ಕೆಳಕ್ಕೆ ಕುಣಿತಾ ನಿಂದು ಉದುರೋಯ್ತು. ಆಮೇಲಿಂದ ಕೊಡೋಣ ಅಂತ ನಾನೇ ಎತ್ತಿಟ್ಟಿದ್ದೆ, ಹಾಗೆ ಮರ್ಕೊಂಡು ಎತ್ಕೊಂಡು ಹೊಟ್ಟದೆ. ತಗೋ ನಿನ್ ಪರ್ಸು. ಚೆನ್ನೆ ಪರ್ಸೇನ ಕೊಟ್ಟೆ, ಪರ್ಸೊಳಗಿರೋ ದುಡ್ಡೇನುವಲ್ಲೇ. ದುಡ್ಡೇನು ಏನ್ 20,000 ರೂಪಾಯಿ ಇತ್ತು ನಂಗೆ ಆಡ್ತಾನೆ, 100 ರೂಪಾಯಿ ಇಟ್ಟಿದ್ದ ಅಷ್ಟೇ. ಅದು ಏನಾಯ್ತು ಗೊತ್ತಾ ಪೊಲೀಸಪ್ಪ? ಬಹಳ ದಿನದಿಂದ ಬರೀ ಹೆಡ್ ಕಾನ್ಸ್ಟೇಬಲ್ ಆಗೇ ಇದೆಯಲ್ಲ, ಆದಷ್ಟು ಬೇಗ ನಿನಗೆ ಪ್ರಮೋಷನ್ ಸಿಗ್ಲಿ ಅಂತ ಹೇಳಿ ಆ ದುಡ್ಡನ್ನೆಲ್ಲ ತಗೊಂಡೋಗಿ ತಿಮ್ಮಪ್ಪನ ಹುಂಡಿಗೆ ಹಾಕ್ಬಿಟ್ಟೆ. ನಾನ್ ಮಾಡಿದ್ದು ತಪ್ಪ ಪೊಲೀಸಪ್ಪ? ತಪ್ಪು ಗಿಪ್ಪ ಅವರ ಇರ್ಲಿ. ಮರ್ತೋಯ್ತು.
ತಪ್ಪು ಗಿಪ್ಪೆಲ್ಲ ಇರ್ಲಿ. ನೀನು ಎಲ್ಲ ಹೇಳ್ಬೇಡ, ಹೆಂಗಾರಾಗ್ಲಿ ತಪ್ಕೊಂಡು ಯಾಕೆ ನಿಂತಿದ್ದೆ? ಅಯ್ಯಯ್ಯೋ ಸಾರಿ, ಇನ್ಮೇಲಿಂದ ಆ ರೀತಿ ಎಲ್ಲ ತಪ್ಕೊಳ್ಳೋದಿಲ್ಲ. ಇಲ್ಲಿ ಜನ ನಮ್ಮನ್ನ ನೋಡ್ರೆ ತಪ್ಪಾಗಿ ತಿಳ್ಕೊತಾರೆ. ನಾನು ಬರ್ತೀನಿ ಪೈಸಪ್ಪ. ಏನಪ್ಪ ಮಾಡೋದು? ಇವಳು ಬೇರೆ ಹೊಂಟೋದ್ಲು ನೋಡಕ್ಕೆ